ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ಮೋತಿಚೂರ್ ಲಡ್ಡು ಮಾಡೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಲಿ, 1 ಕಪ್ ಕಡಲೆಬೇಳೆನ ತೊಗೊಂಡಿದ್ದೀನಿ ನಾನು. 1 ಕಪ್ ಕಡಲೆಬೇಳೆಯಿಂದ ಇವತ್ತು ನಾನು ಮೋತಿಚೂರ್ ಲಡ್ಡನ್ನ ಮಾಡ್ತಾಯಿದ್ದೀನಿ. ನೋಡಿ, ಈ ಕಡಲೆಬೇಳೆನ ಒಂದು 3ರಿಂದ 4 ಗಂಟೆಗಳ ಕಾಲ ನೀರು ಹಾಕಿ ನೆನೆ ಹಾಕಬೇಕು. ಚೆನ್ನಾಗಿ ನೆನೆಬೇಕು ಕಡಲೆಬೇಳೆ. ನೋಡಿ, ನಾನಿಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಆನಂತರ ಫುಲ್ ನೀರೆಲ್ಲ ಅಂದರೆ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಜಾಲಿಸ್ಕೊಳ್ಬೇಕು. ನೀರಂಶ ಇರಬಾರ್ದು. ಇವಾಗ ನೋಡಿ, ನಾನು ಸ್ಟ್ರೈನರಲ್ಲಿ ಹಾಕಿ ನೀರನ್ನು ಜಾಲಿಸ್ಕೊಳ್ತಾ ಇದ್ದೀನಿ. ಆನಂತರ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಾಕಿಬಿಟ್ಟು ರುಬ್ಕೊಳ್ಬೇಕು. ನೀರನ್ನು ಏನೂ ಸೇರಿಸಬಾರ್ದು. ಖಾಲಿ ಕಡಲೆಬೇಳೆ ಮಾತ್ರ ರುಬ್ಕೊಳ್ಬೇಕು. ನೋಡಿ, ಸ್ವಲ್ಪ ತರತರಿ ಇದೆ. ಆ ರೀತಿಯಾಗಿ ನಾನು ಇಲ್ಲಿ ರುಬ್ಕೊಂಡು ತಂದಿದ್ದೀನಿ. ನೀರನ್ನು ಸೇರಿಸ್ಬಾರ್ದು, ಏನನ್ನೂ ಸಹ ಸೇರಿಸಬಾರ್ದು. ಸ್ವಲ್ಪನೇ ಹಾಕಿಬಿಟ್ಟು ನಾನು ರುಬ್ಕೊಂಡು ತಂದಿದ್ದೀನಿ. ನೋಡಿ, ಎಲ್ಲವನ್ನು ರುಬ್ಬಿಬಿಟ್ಟು ತಂದಿದ್ದೀನಿ. 1 ಕಪ್ ಕಡಲೆಬೇಳೆಯಿಂದ ನಾನು ಇವತ್ತಿಲ್ಲಿ ಮೋತಿಚೂರ್ ಲಡ್ಡುನ ಮಾಡ್ತಾಯಿದ್ದೀನಿ. ಆನಂತರ ಈ ಕಡೆ ನಾನು ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿ ಇಟ್ಕೊಂಡಿರೋ ಎಣ್ಣೆಗೆ ಈ ಥರ ಚಿಕ್ಕದಾಗಿ ಬಿಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ನಾ ಮಾಡುವ ವಿಡಿಯೋಗಳು ಇಷ್ಟವಾಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ. ನೋಡಿ, ಹಾಗೆಯೇ ಎಲ್ಲವನ್ನೂ ಸಹ ಇದೇ ರೀತಿಯಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಲ್ಲವನ್ನು ನಾನಿಲ್ಲಿ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಎಲ್ಲವನ್ನು ಡೀಪ್ ಫ್ರೈ ಮಾಡಾದ ನಂತರ ಕೂಲಾದ ನಂತರ ತಣ್ಣಗಾದ ನಂತರ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡಿ ತರಬೇಕು. ನೋಡಿ, ಇಷ್ಟು ಹದಕ್ಕೆ ಪೌಡ್ರ್ ಆಗಿದೆ ಸಾಕು. ಎಲ್ಲವನ್ನು ಇದೇ ರೀತಿಯಾಗಿ ಪೌಡ್ರ್ ಮಾಡಿ ತರೋಣ. ಸ್ವಲ್ಪ ತರಿ ಇರಬೇಕು. ನೋಡಿ, ಎಷ್ಟಂತ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಹದಕ್ಕೆ ಆಗಿದ್ದರೆ ಸಾಕು. ಈಗ ಉಳಿದಿರೋದನ್ನು ಸಹ ಮಿಕ್ಸಿ ಮಾಡಿಕೊಂಡು ತರೋಣ. ಇದೇ ರೀತಿಯಾಗಿ ಎಲ್ಲವನ್ನು ನೋಡಿ ಮಿಕ್ಸಿ ಮಾಡ್ಕೊಂಡು ತಂದಿದ್ದೀನಿ. ಇಷ್ಟ ಆಗಿದ್ದರೆ ಸಾಕು, ಪರ್ಫೆಕ್ಟ್ ಆಗಿರುತ್ತೆ. ಈ ರೀತಿಯಾಗಿದ್ದರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಸೂಪರಾಗಿ ಬರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ. ಆನಂತರ ಇನ್ನೊಂದು ಬಾಣಲೆಗೆ ನಾನು 1 ಕಪ್ಪು ಮತ್ತು ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಿದ್ದೇನೆ. ಸಕ್ಕರೆ ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ ಅಷ್ಟನ್ನು ಸೇರಿಸ್ಕೊಳ್ಳಿ. 1 ಕಪ್ ನೀರು ಮತ್ತು ಇನ್ನೊಂದು ಸ್ವಲ್ಪ ಆಗಿರೋದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಸಕ್ಕರೆ ಪಾಕ ಕುದೀತಾ ಇದೆ. ನಾನಿಲ್ಲಿ ಗೋಡಂಬಿ ಮತ್ತು ಸೂರ್ಯಕಾಂತಿ ಸೀಡ್ಸನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಕಲ್ಲಂಗಡಿ ಸೀಡ್ಸ್ ಇರಲಿಲ್ಲ, ಹಾಗಾಗಿ ನಾನು ಸೂರ್ಯಕಾಂತಿ ಸೀಡ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ಫುಡ್ ಕಲರನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಸಹ ಹುರಿದು ಹಾಕ್ಕೊಳ್ಬೋದು. ನಾನು ಡೈರೆಕ್ಟಾಗಿ ಹಾಗೆಯೇ ಸೇರಿಸ್ಕೊಂಡಿದ್ದೀನಿ. ಫುಡ್ ಕಲರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಮನೆಯಲ್ಲಿ ಬೇಡ ಅಂದರೆ ಫುಡ್ ಕಲರನ್ನು ಸ್ಕಿಪ್ ಮಾಡ್ಬೋದು. ಕಲರ್ ಅಷ್ಟೊಂದು ಇರಲ್ಲ ಅಷ್ಟೇ. ಆನಂತರ ನೋಡಿ, ಮಾಡಿಟ್ಕೊಂಡಿರುವಂತಹ ಪೌಡರನ್ನು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಪಾಕದಲ್ಲಿ ಇದು ಚೆನ್ನಾಗಿ ಬೇಯಬೇಕು, ಬೇಯಿಸ್ಕೊತಾ ಇರಬೇಕು. ನೋಡಿ, ಇವಾಗ ಇದಾಗ್ತಾ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಟೇಸ್ಟಿಯಾಗಿ ತುಂಬಾ ಸೂಪರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮಾಡೋದು ಕೂಡ ತುಂಬಾ ಸಿಂಪಲ್ಲು. ಬೇಕ್ರಿಗಳಲ್ಲಿ ನಾವು ಅಷ್ಟು ದುಬಾರಿ ಹಣದಲ್ಲಿ ಕೊಟ್ಟು ತರೋ ಬದಲು ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು. ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸುಮಾರು 1/4ರಿಂದ 1 ಕಪ್ ಆಗುವಷ್ಟು ಬೇಕಾಗುತ್ತೆ. ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿಯಾಗಿ ಬೇಕಾಗುತ್ತೆ. ತುಪ್ಪನ ನೋಡಿಕೊಂಡು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ನೋಡ್ಕೊಳ್ತಾ ಸೇರಿಸ್ಕೊಳ್ತಾ ಇದ್ದೀನಿ. ಒಮ್ಮೆಲೇ ನಾನು ಎಲ್ಲವನ್ನು ಸೇರಿಸಿಲ್ಲ. ತುಂಬ ಪರ್ಫೆಕ್ಟಾಗಿ ತುಂಬಾ ಸೂಪರಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಹ. ತುಂಬಾ ಸಿಂಪಲ್ ಆಗಿದೆ ಮಾಡೋದು. ನೋಡಿ, ಇನ್ನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡೆ. ತುಪ್ಪ ನಾನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಿಂದ 3/4 ಕಪ್ ಆಗುವಷ್ಟು ತುಪ್ಪ ನನಗಿಲ್ಲಿ ಹಿಡಿಸಿದೆ. ಇನ್ನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ಇದನ್ನು ಕಡಲೆ ಹಿಟ್ಟಿಂದನೂ ಸಹ ಮಾಡ್ತಾರೆ, ಕಡಲೆಬೇಳೆಯಿಂದನೂ ಸಹ ಮಾಡ್ತಾರೆ. ನಾನಿವತ್ತು ಮಾಡಿರೋದಿಲ್ಲಿ ಕಡಲೆಬೇಳೆಯಿಂದ. ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಆರಾಮ್ಸೆ ನಾವು ಮಾಡ್ಕೊಳ್ಬೋದು, ತುಂಬಾ ಈಸಿ. ನಂತರ ನೋಡಿ ನಾನು ಏಲಕ್ಕಿ ಪೌಡ್ರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಹ ತುಪ್ಪನ ಎಷ್ಟು ಹಿಡಿಯುತ್ತೆ ನೋಡಿ ನೋಡ್ಕೊಳ್ತಾ ಸೇರಿಸ್ಕೊಳ್ತಾ ಮಾಡಿ. ಇನ್ನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಷ್ಟು ತುಪ್ಪ ಹಾಕಿದರೆ ಸಾಕು ನೋಡಿ. ನಾನು ಸ್ಪೂನನ್ನು ಎತ್ತಿಬಿಟ್ಟೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ. ತುಪ್ಪ ಬಿಟ್ಟು ಬರ್ತಾ ಇದೆ ನೋಡಿ. ಎಷ್ಟು ತುಪ್ಪ ಹಿಡಿಸಿದ್ದಕ್ಕೆ ಅಂತ ಗೊತ್ತಾಗುತ್ತೆ. ಎಷ್ಟು ಆಗಿದರೆ ಗೊತ್ತಾಗುತ್ತೆ ನೋಡಿ, ನಾವಲ್ಲಿ ತುಪ್ಪ ಹಾಕಿರೋದು. ಸೈಡಿಂದೆಲ್ಲ ತುಪ್ಪ ಬಿಟ್ಕೊಂಡು ಬರ್ತಾ ಇರುತ್ತೆ ನೋಡಿ ಎಷ್ಟೊಂದು ತುಪ್ಪ ಹಾಕಿದೆ ಅಂತ. ಈಗ ಇಷ್ಟ ಆಗಿದರೆ ಸಾಕು, ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ಕೂಲ್ ಆಗಲಿಕ್ಕೆ ಬಿಡೋಣ ನೋಡಿ. ಗ್ಯಾಸನ್ನು ಆಫ್ ಮಾಡಿ ಕೂಲ್ ಆಗಲಿಕ್ಕೆ ಬಿಟ್ಟಿದೆ. ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ನಾನು ಇವಾಗಿಲ್ಲಿ ಲಾಡುನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಪರ್ಫೆಕ್ಟಾಗಿ ಬಂದಿದೆ ನೋಡಿ, ಗೊತ್ತಾಗ್ತದೆ ತುಪ್ಪ ಎಷ್ಟೊಂದು ಹಾಕಿದ್ದೀವಿ. ಈ ಮೋತಿಚೂರ್ ಲಡ್ಡುಗೆ ತುಪ್ಪನೇ ಸ್ವಲ್ಪ ಮೇನ್ ಇಂಗ್ರೀಡಿಯೆಂಟ್ಸ್. ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ನೋಡಿ. ಈ ರೀತಿ ಹೇಗೆ ಲಡ್ಡು ಮಾಡಿಕೊಂಡು ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ನೀವು ಕಲರನ್ನು ಇನ್ನೂ ಸ್ವಲ್ಪ ಸಹ ಸೇರಿಸ್ಕೊಳ್ಬೋದು ಹೆಚ್ಚಿಗೆನ. ಇದೇ ರೀತಿಯಾಗಿ ಎಲ್ಲನೂ ಸಹ ಲಡ್ಡು ಮಾಡ್ಕೊಳ್ಳೋಣ. ಒಂದು ಕಪ್ ಕಡಲೆ ಹಿಟ್ಟಲ್ಲಿ ಸುಮಾರು ಒಂದು 15ರಿಂದ 20 ಆಗುವಷ್ಟು ಆಗಬಹುದು, ಅಷ್ಟಾಗಿತ್ತು. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಸುಲಭ ಸಹ ಮಾಡೋದು. ಎಲ್ಲವನ್ನು ಇದೇ ರೀತಿಯಾಗಿ ಲಾಡು ಮಾಡಿ ಎತ್ತಿಟ್ಕೊಳ್ಳೋಣ ನೋಡಿ. ಇಷ್ಟೊಂದು ಆಗಿದೆ ಒಂದು ಕಪ್ ಕಡಲೆ ಹಿಟ್ಟಿನಲ್ಲಿ ನೋಡಿ. ಫೈನಲ್ ಆಗಿ ಯಾವ ರೀತಿಯಾಗಿ ಕಾಣ್ತಾ ಇದೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಅದ್ಭುತವಾಗಿ ಬಂದಿತ್ತು. ಥ್ಯಾಂಕ್ ಯು ಫ್ರೆಂಡ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.